ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಬಂದಂಥ ಟೈಮಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಂದರೆ ರಜತ್ ಅವರೇ ವಿಡಿಯೋ ಹಾಕೋಣ ಅಂತ ಒಂದು ನಿಮಗೆ ಕಾಮಿಡಿ ಅಂದರೆ ರೇಗಿಸ್ತಾ ಇರ್ತಾರೆ. ಸರ್ ಆ ಟೈಮಲ್ಲಿ ಅವರಿಗೆ ಒಂದು ಮಾತು ಹೇಳ್ತೀರಾ, ಸರ್ ಆ ಹೆಲ್ಪ್ ಕೂಡ ನಾನು ನಿಮಗೆ ಮರೆಯಲ್ಲ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ. ಅದು ನಾನು ಹಲವಾರು ನ್ಯೂಸ್ ಚಾನಲ್ ಹೇಳಿದೆ ಆಗಲೇ. ನಾನು ಬಿಗ್ ಬಾಸ್ ಸ್ಟೇಜ್ ಮೇಲೆ ಹೇಳಿದೆ, ಅದು ತೋರಿಸದೆ ಹೋದರು. ಐ ಡೋಂಟ್ ನೋ ದ ರೀಸನ್. ಬಟ್ ಆದರೆ ಯೂಶ್ವಲಿ ನನಗೆಲ್ಲರೂ ದರ್ಶನ್ ಸರ್ ಫ್ಯಾನ್ ಅಂತ ಹೇಳ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಿ ಒಬ್ಬ ದರ್ಶನ್ ಸರ್ ಫ್ಯಾನ್ನ ಬಿಡಿಸಿದ್ದು ಸುದೀಪ್ ಸರ್. ನಾನು ಜೈಲಿಗೆ ಹೋದಾಗಲಿ ನಮ್ಮ ಮನೆಗೆ ಫೋನ್ ಮಾಡಿ 2 ಗಂಟೆ 3 ಗಂಟೆಗೆ ಎಲ್ಲ ಸೇಫ್ ಆಗಿದ್ದಾರೆ ಅಂತ ಹೇಳಿ ಮಲಗಿಸೋವರೆಗೂ ಸುದೀಪ್ ಸರ್ ಇದ್ದು, ಕೊನೆಗೆ ನಾನು ಜೈಲಿಂದ ಬಿಡಿಸಿದ್ದು ಸುದೀಪ್ ಸರು. ಆಮೇಲೆ ತಿರ್ಗಾ ಮನೆಗೆ ಕರೆಸಿ ಊಟ ಹಾಕಿಸಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೆಂಗಿರಬೇಕು, ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು ಸುದೀಪ್ ಸರ್. ಸೊ ಅವ್ರು ಯಾವತ್ತಿದ್ರೂ ಅದು ಚಿರಋಣಿ ನನ್ನ ಕಡೆಯಿಂದ ಇದ್ದೇ ಇರುತ್ತೆ. ನಾನು ಸುಮ್ಮನೆ ಈ ತೋರ್ಪಡಿಕೆಗೆ ಇಲ್ಲ ಮತ್ತೊಂದಕ್ಕೆ ಮಗದೊಂದಕ್ಕೆ ಅವ್ರ ಮುಂದೆ ಇದ್ದು ನಾನು ತೋರಿಸ್ಕೊಬೇಕು ಅಂತಲ್ಲ. ನಾನು ದೂರ ಇದ್ರೂ ಅವ್ರ ಮೇಲೆ ಆ ಪ್ರೀತಿ ಗೌರವ ಹಂಗೆ ಸದಾ ಇರುತ್ತೆ ನನ್ನ ಮೇಲೆ.